ನಾನು ಮನೇಲಿದ್ದಾಗ ಏನೇನೆಲ್ಲ ಮಾಡ್ತೀನಿ. ಈ ನಡುವೆ ಅಂತೂ ಟಿವಿ ನೋಡೋದು ಬಿಟ್ಟು ಬರೀ CC ಕ್ಯಾಮ್ರಾನೇ ಹಾಕೊಂಡು ಕೂತಿರ್ತೀನಿ. ಇವೆಲ್ಲ ನಮ್ಮ ಯೂಟ್ಯೂಬ್ಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳನ್ನ ಇಲ್ಲಿ ಇಟ್ಟಿದ್ದೀವಿ. ನನ್ನ ಗಂಡ ಈ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಡ್ತಾನೆ. ಇದ್ರ ಕ್ಯಾಮ್ರಾ ಎಲ್ಲೈತೆ ಶಿವ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇದೊಂಥರ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನು ಮನೇಲಿದ್ದಾಗ ಏನು ಮಾಡ್ತೀನಿ, ದ ಪ್ರಾಬ್ಲಮ್ ಇಸ್ ಮರ್ತೋಯ್ತು. ನಿರಂಜನ್ ಆ್ಯಕ್ಚುಲಿ ಶೂಟ್ಗೆ ಹೋಗಿದ್ದಾನೆ. ಹಿಂಗೂ ಅನ್ಕೋಬೋದು, ನಿರಂಜನ್ ಶೂಟ್ಗೆ ಹೋದಾಗ ನಾನೇನು ಮಾಡ್ತಿರ್ತೀನಿ ಆಮೇಲೆ. ಸೊ ಇಟ್ಸ್ ಜಸ್ಟ್ ರ್ಯಾಂಡಮ್ ವ್ಲಾಗ್. ಸೊ ನಾನು ಮನೇಲಿದ್ದಾಗ ಏನೇನೆಲ್ಲ ಮಾಡ್ತೀನಿ, ಎಲ್ಲಿ ಹೋಗ್ತೀನ ಹೋಗಲ್ವಾ ಎಲ್ಲ ಕಂಪ್ಲೀಟಾಗಿ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಹೆಡ್. ಯಾಕಂದರೆ ತುಂಬಾ ಕೆಲಸ ಇದೆ ಗುರು. ಸೊ ಲೆಟ್ಸ್ ಡೂ ಇಟ್. ನಾನು ರೆಡಿ. ಹೆದರ್ಕೊಂಬಿಡಿ, ತುಂಬ ಸೆಕೆ ಇತ್ತು ಅಂತ ಹೇಳ್ಬಿಟ್ಟು ಕೂದಲು ಚೆನ್ನಾಗಿ ಕಟ್ಕೊಂಡ್ಬಿಡೋಣ ಯಾವುದೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಅಂತ ಈ ಥರ ಎಲ್ಲ ಅವತಾರಗಳು ಆಡ್ತಾ ಇರ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಮನೇಲಿ ಒಬ್ಬಳೇ ಇದ್ದಾಗ ಹೀಗೆಲ್ಲ ನಡೀತಾ ಇರುತ್ತೆ. ನಿರಂಜನ್ ಇದ್ದಾಗೂ ಈ ಥರದ್ದೆಲ್ಲ ಸಾವಿರ ನಡೀತಾ ಇರುತ್ತೆ. ಬಟ್ ಪಾಪ ನಿಮಗೆಲ್ಲ ಫಸ್ಟ್ ಟೈಮ್ ಗೊತ್ತಾಗುತ್ತೆ. ಹೀಗೆಲ್ಲ ಒಬ್ಬೊಬ್ಬಳೇ ಇದ್ದಾಗ ನನಗೆ ಬೋರ್ ಆಗುತ್ತಲ್ವಾ. ಸೊ ಅದಕ್ಕೆ ಈ ಥರ ಏನಾದರೂ ಕನ್ನಡಿ ಮುಂದೆ ನಿಂತ್ಕೊಂಡು ಅಥವಾ ಹೀಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅಂತೆಲ್ಲ ಮಾಡಿಕೊಂಡು ಏನೋ ಚೇಷ್ಟೆ ಮಾಡ್ಕೊಂಡು ಏನೋ ಇರ್ತೀನಿ, ಹೆಂಗೋ ಇರ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಫೈನ್, ಬನ್ನಿ ಈಗ ಕೆಲಸ ಶುರು ಮಾಡೋಣ. ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು, ಕಸ ಗುಡಿಸ್ಬೇಕು, ಧೂಳು ಹೊಡಿಬೇಕು, ಎಲ್ಲ ಮಾಡಬೇಕು. ಯಶಸ್ವಿನಿ ದೇಶಪಾಂಡೆ ಅವರೇ, ಎಲ್ಲ ಕಚ್ಚಿಪಿಚಿ. ಆ್ಯಕ್ಚುಲಿ ಇಷ್ಟು ಸೀರೆಗಳು ನಮ್ಮ ಬ್ಲೌಸ್ ಹೊಲ್ಸಕ್ಕೆ ಕೊಡಬೇಕು. ಸಾಧ್ಯ ಆದರೆ ಅದಿವತ್ತು ಹೋಗಿ ಕೊಟ್ಟು ಬರುವ ಪ್ರಯತ್ನ ಮಾಡ್ತೀನಿ. ಯಾವತ್ತು ಯಾವ್ದಾರ ಕೆಲಸ ಆಗಬೇಕು ಅಂದ ತಕ್ಷಣ ಆಗ್ಬಿಡಲ್ಲ ನಿಮಗೆ. ಇದು ಹೆಂಗೆಂಗೋ ಇದೆ. ಇದು ನಮ್ಮ ಇನ್ನೊಂದು ರೂಮ್, ಅದು ಹೆಂಗೆಂಗೋ ಇದೆ. ಒಂಚೂರೆಲ್ಲ ಎತ್ಬಿಟ್ಟು ಕ್ಲೀನಾಗಿ ಕಸ ಗುಡಿಸಿ ಒರೆಸಿ ನೀಟ್ ಮಾಡಿಬಿಡ್ತೀನಿ. ಮೀಟ್ ಮೈ ಅನದರ್ ಸನ್ ಚಬ್ಬಿ ದೇಶಪಾಂಡೆ. ಇವನು ಚಬ್ಬಿ ದೇಶಪಾಂಡೆ ಅಂತ ನಂದು ಇನ್ನೊಂದು ಮಗ. ಇವನು ಸಿಕ್ಕಾಪಟ್ಟಿ ಚಬ್ಬಿ ಆಗಿರ್ತಾನೆ. ನನಗೆ ಆ್ಯಕ್ಚುಲಿ ಇದನ್ನು ಪಕ್ಕದಲ್ಲಿ ಹಾಕ್ಕೊಂಡು ಮಲ್ಕೋಬೇಕು ಅಂತ ತುಂಬ ಆಸೆಯಿಂದ ಕೇಳೋದಕ್ಕೆ ನನ್ನ ಗಂಡ ಕೊಡಿಸ್ದ. ಪಕ್ಕದಲ್ಲಿ ಇಟ್ಕೊಂಡ್ರೆ ನನ್ನ ಗಂಡನಿಗೆ ಜಾಗ ಇರೋದಿಲ್ಲ, ಅಷ್ಟು ಫುಲ್ಲು ಕವರ್ ಮಾಡ್ಕೊಂಡ್ಬಿಡ್ತಾನೆ ಇವನೇ. ಅದಕ್ಕೆ ಮೂಲೆಯಲ್ಲಿ ಇಟ್ಬಿಟ್ಟಿರೋದು ಇವನ ಚಬ್ಬಿ ದೇಶಪಾಂಡೆ ಅವನು. ಸೊ ಈ ಏರಿಯಾನು ಫುಲ್ಲು ಗಲೀಜಾಗಿ ಹೋಗಿತ್ತು, ಇದನ್ನು ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ ಈಗ. ಆ್ಯಕ್ಚುಲಿ ನೀವು ಕ್ಲೀನ್ ಮಾಡಬೇಕಾದ್ರೆ ಸಾಂಗ್ಸ್ ಕೇಳ್ಕೊಂಡು ಕ್ಲೀನ್ ಮಾಡ್ತೀರಾ, ಅಥವಾ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಕೊಂಡು ಕ್ಲೀನ್ ಮಾಡ್ತೀರಾ, ಅಥವಾ ಸೈಲೆಂಟಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಯಾರ ಜೊತೆನೋ ಮಾತಾಡದೆ ಏನು ಕೇಳಿಸ್ಕೊಳ್ದೆ ಕ್ಲೀನ್ ಮಾಡ್ತೀರಾ? ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ
ತುಂಬ ಅಂದರೆ ತುಂಬಾ ಒಂದು ಮುಖ್ಯವಾದ ಒಂದು ಲೆಟ್ರ್ ಸಿಕ್ತು. ನಿರಂಜನಿಗೆ ನಾನು ಒಂದು ಲವ್ ಲೆಟರ್ ಬರೆದಿದ್ದೆ. ಫಸ್ಟ್ ಟೈಮು ಆ ಲೆಟರ್ ಸಿಕ್ತು ಇಲ್ಲಿ. ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ. ಗಿಚ್ಚಿಗಿಲಿಗಿಲಿ ಮತ್ತು ರಾಜಾರಾಣಿ ಮಹಾಮಿಲನ ಟೈಮಲ್ಲಿ ನಾನು ನಿರಂಜನ್ಗೆ ಒಂದು ಲೆಟರ್ ಬರೆದಿದ್ದೆ. ಆ ಲೆಟರು ಈ ನಮ್ಮ ಪೆಟ್ಟಿಗೆಯಲ್ಲಿತ್ತು. ನೋಡೋಂಥರ ಖುಷಿ ಆಗ್ತಾ ಇದೆ. ಫೀಲ್ಸ್ ಗುಡ್. ಇದು ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲಿ ನಿರಂಜನ್ ಕಾಲುಂಗ್ರ ಹಾಕಿದ್ದು. ನನ್ನ ಫಸ್ಟ್ ಕಾಲುಂಗ್ರ ಇದು. ಓ ಮಹಾಪ್ರಭುಗಳೇ, ನೀವೇನಿಲ್ಲಿ? ಹ್ಯಾಪಿ ಅವರೇ, ಏನು ಮಾಡ್ತಿದ್ದೀರಾ? ಹ್ಯಾಪಿ ದೇಶಪಾಂಡೆ, ನನ್ನ ವಿಚಾರಿಸ್ಕೊಳಕ್ಕೆ ಬಂದ್ಯಾ? ನನ್ನ ಬಂಗಾರ ನೀನು, ನನ್ನ ಬಂಗಾರ ನೀನು. ಅಮ್ಮ ಎಲ್ಲಿರ್ತಾಳೋ ಅಲ್ಲಿರ್ತೀಯಲ್ಲಪ್ಪ ನೀನು. ಅಮ್ಮ ಮಗು ಇದು, ನನ್ನ ಪುಟ್ಟು ಬಂಗಾರ ನೀನು. ನನ್ನ ಗಂಡ ಈ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಡ್ತಾನೆ. ಇದ್ರ ಕ್ಯಾಮ್ರಾ ಎಲ್ಲೈತೆ ಶಿವ? ಇಲ್ಲಿದೆ. ಸೊ ಎಲ್ಲ ರೂಮಲ್ಲೂ ಕಸ ಗುಡಿಸಿ ಎಲ್ಲ ಧೂಳು ಹೊಡೆದು ಎಲ್ಲ ಆಯಿತು. ಮೇಲೆ ಮೆಟ್ಲು, ಈ ಸ್ಟೇರ್ ಕೇಸು, ಕಲ್ಲುಪ್ಪಿರುತ್ತಲ್ವಾ, ಕಲ್ಲುಪ್ಪನ್ನ ನೀವು ನೀರಲ್ಲಿ ಹಾಕಿ ಮನೆನ ಒರೆಸಿ. ಯಾಕಂತಂದರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜೀಸ್ ಇದ್ರೂ ಹೋಗುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ವಾರದಲ್ಲಿ 1 ಸರಿ ಅಥವಾ 2 ಸತಿ ನೀವು ನಿಮ್ಮ ಮನೆ ಒರೆಸ್ಬೇಕಾದ್ರೆ ಯಾವಾಗಾದರೂ ಕಲ್ಲುಪ್ಪು ಹಾಕಿ ಮನೆ ಒರೆಸಿ. ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳ ಆಯುಧಗಳಿವೆಲ್ಲ, ಹೊರಕೆ, ಮಾಪು ಮತ್ತು ಲಟ್ಟಣಿಗೆ, ಇವೆಲ್ಲ ನಮಗೆಲ್ಲ ಹೆಣ್ಮಕ್ಳ ಆಯುಧಗಳು ಇವೆಲ್ಲ. ಯಾರಾದರೂ ಬಂದರೆ ಮಕ್ಕಳ ಸಾಯಿಸಿ ಬಿಡ್ತಿರ್ತೀವಿ, ದಮ 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 ಅಂತಿದ್ದಲ್ಲಿ ಮಾಡಿ ಎಲ್ಲ ಮಾಡ್ಬೋದು. ಸೊ ಇದನ್ನು ಕಂಡಿಡಿದವ್ರಿಗೆ ಇಲ್ಲಿಂದಾನೆ ಒಂದು ಸೆಲ್ಯೂಟ್. ನಿಜ ಹೇಳ್ತೀನಿ, ಮನೆ ಕ್ಲೀನ್ ಮಾಡೋದು ಒಂಥರ ಥೆರಪಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಮನೆ ನೀಟ್ ಮಾಡಿದ್ರೆ ಒಂಥರ ಥೆರಪಿ ಥರ ಫೀಲ್ ಆಗುತ್ತೆ ಕಮೆಂಟ್ ಮಾಡಿ. ಇನ್ಯಾರಿಗೆ ಬೇರೆಯವರು ಬಂದು ಕ್ಲೀನ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ, ಇನ್ಯಾರಿಗೆ ಗಬ್ಬಾಗಿ ಇಟ್ಕೊಳ್ಳೋದು ಇಷ್ಟ ಆಗುತ್ತೆ, ಅದನ್ನು ಕಮೆಂಟ್ ಮಾಡಿ. ಸಿಮನೆ ಅಂದಮೇಲೆ ಗಲೀಜಾಗ್ತಾ ಇರುತ್ತೆ, ನೀಟ್ ಮಾಡ್ತಾ ಇರಬೇಕು. ನನಗೆ ಗೊತ್ತೇ ಆಗಲಿಲ್ಲ. ಅಯ್ಯಪ್ಪ, ಧೂಳೆಲ್ಲ ಕೊಡುವಿ, ಕಸ ಗುಡಿಸಿ. ಹೇ, ನಮ್ಮ ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಬಿಚ್ಚು ಮನಸ್ಸಿನಿಂದ ಮಾತನಾಡುವ ಮತ್ತು ಹಾಗೆ ಮಾತನಾಡುವ ಮೂಲಕ ವಿವಾದಕ್ಕೆ ಕಾರಣವಾಗುವ ಒಬ್ಬ ಅತಿಥಿ ಇದ್ದಾರೆ. ಹಾಯ್ ಯಜಮಾನ್ರೇ, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಹೌದು, ನಾನು ಕ್ಲೀನ್ ಮಾಡ್ತಾ ಇದ್ದೆ, ಅದೇ ಟೈಮ್ ಕರೆಕ್ಟಾಗಿ ನೀನು ಫೋನ್ ಮಾಡಿದ್ಯಾ? ಹಾಂ, ಹೆಂಗೆ ಹಾಯ್ ಹೇಳು ಎಲ್ಲರಿಗೂ. ಹೆಂಗೆ ಅದ್ಭುತ. ನಾನು ಫುಲ್ಲು ಮೇಲೆ ಕ್ಲೀನ್ ಮಾಡ್ತಾ ಇದ್ದೆ. ನೀನು ಶೂಟಿಂಗಿಗೆ ಹೋದ್ರೆ ನಾನು ಏನು ಮಾಡ್ತಿರ್ತೀನಿ ಅಂತ ನಿನ್ಗೊಂದು ಡೌಟ್ ಇರುತ್ತಲ್ವಾ? ಇಂಥವ್ರನ್ನ ಸಮಾಜ ಸಹಿಸಿಕೊಂಡಿದೆ. ಡೌಟ್ ಏನಿರೋದಿಲ್ಲ ಏನು ಮಾಡ್ತಿರ್ತಾಳೆ ಅಂತ. ಅಲ್ಲ, ಅದನ್ನೇ ಹೇಳ್ತಿರೋದು, ಡೌಟ್ ಅಲ್ಲ, ಏನು ಮಾಡ್ತಿರ್ತೀನಿ ಅಂತ ಒಂದಿರುತ್ತಲ್ವಾ? ಅದಕ್ಕೆ ಏನು ಮಾಡ್ತಿರ್ತೀನಿ ಅಂತ ಇವಾಗ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಊಟ ಇನ್ನೂ ಇಲ್ಲ, ಊಟ ಇನ್ನೂ ಇಲ್ಲ. ನೀನು ತಿನ್ನು, ಚೆನ್ನಾಗಿ ತಿನ್ನು. ಹಂಗೆ ಹಂಗೆ ತಿನ್ಸು ನನಗೊಂದು ತುತ್ತು.
ತುಂಬ ಸಂತೋಷ, ತುಂಬ ಸಂತೋಷ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ತುಂಬ ಸಂತೋಷ. ಬಾಯ್. ನಿನ್ನ ಯೂಟ್ಯೂಬ್ ವೀಕ್ಷಕರಿಗೆಲ್ಲರಿಗೂ ಬಾಯ್ ಬಾಯ್. ಟಾಟಾ. ಕ್ಲೀನ್ ಮಾಡ್ತಾಯಿದ್ರೆ ಒಂದು ಸೆಲ್ಫಿ ಸ್ಟಿಕ್ದು ಟ್ರೈಪಾಡ್ ಸಿಕ್ತು ನನಗೆ. ನಾನು ಒಂದೊಂದೇ ಜಾಗನ ಕ್ಲೀನ್ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಈ ಜಾಗ ಆ್ಯಕ್ಚುಲಿ ಇಲ್ಲೆಲ್ಲ ನಮ್ಮ ಯೂಟ್ಯೂಬ್ಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಫುಲ್ಲು ನನ್ನ ಹ್ಯಾಂಡ್ ಬ್ಯಾಗ್ಸ್ ಇದೆ. ಒಂದಷ್ಟು ಡಿಕ್ಲಟರ್ ಮಾಡಿಬಿಟ್ಟಿದ್ದೀನಿ. ಸೊ ಆ್ಯಂಡ್ ಈ ಜಾಗನೂ ಸ್ವಲ್ಪ ನಿರಂಜನ ಬಂದು ಇಫ್ ಇನ್ ಕೇಸ್ ಅದೇನಾದರೂ ಡಿಸ್ಕಾರ್ಡ್ ಮಾಡಬೇಕು ಅಂತಂದರೆ ನಿರಂಜನೇ ಅದಕ್ಕೆ ಸೂಕ್ತವಾದ ವ್ಯಕ್ತಿ. ನುಡಿದಂತೆ ನಡೀತೇವೆ, ನಡೆದಿದ್ದೇವೆ, ಮುಂದೆನೂ ನಡೀತೇವೆ. ಈಗ ನಾನು ವಾಶ್ರೂಮು ನೀಟ್ ಮಾಡ್ಕೋಬೇಕು. ಫುಲ್ ಎಲ್ಲ ಹ್ಯಾಪಜಾರ್ಡ್ ಆಗಿಬಿಡಿದೆ, ಫುಲ್ ಗಲೀಜಾಗಿಬಿಡಿದೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನನ್ನ ಬಾತ್ರೂಮು ಫುಲ್ ನೀಟ್ ಆಗೋಯ್ತು. ನನ್ನ ಬಂಗಾರ ಎಲ್ಲಿರ್ತಾನ, ನಾನು ಎಲ್ಲಿರ್ತೀನೋ ಅವನು ಅಲ್ಲೇ ಇರ್ತಾನೆ. ಇಲ್ಲ, ನಮ್ಮ ಫ್ರೆಂಡೇ, ಅದರಲ್ಲಿ ಅನುಮಾನ ಇಲ್ಲ. ಈ ರೂಮು ಹೊರಿಸ್ಕೊಂಡಿದ್ದಾಯಿತು. ಈಗ ಒಂದಷ್ಟು ಒಗೆದಿರೋ ಬಟ್ಟೆಗಳಿದೆ, ಅವೆಲ್ಲ ಮಡಚ್ಬಿಡ್ಬೇಕು. ಆ್ಯಕ್ಚುಲಿ ಈಗ ಬಟ್ಟೆ ಮಡಚಬೇಕು. ಒಗೆದಿರೋ ಬಟ್ಟೆಗಳೆಲ್ಲ ಸುಸ್ತಾಗೋಯ್ತು. ಓಂ ನಮಃ ಶಿವಾಯ. ಬಟ್ಟೆ ತೊಗೊಳಕ್ಕಿಷ್ಟ, ಆದರೆ ಒಗೆದು ಒಣಗಾಕಿ ಮಡಚಿಡೋದು ಇದ್ದಿದ್ದು ಭಾರಿ ಕಷ್ಟ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನಮ್ಮ ಮನೆ ಅಂದರೆ ನಾವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಐ ಥಿಂಕ್ ಎಲ್ಲರೂ ನಮ್ಮ ಜೀವನ ನಾವೇ ಬರ್ಕೊಳ್ಳೋದು. ನಿರಂಜನ್ ಇಲ್ಲ ಅಂತಂದರೆ ನನಗೇನು ಬೋರ್ ಹೊಡಿಯೋದಿಲ್ಲ. ಯಾಕಂದರೆ ನಿರಂಜನ್ ಇದ್ದಾಗ ಎಲ್ಲರೂ ಹೊರಗಡೆ ಹೋಗೋದಾಗಲಿ ಆ ಥರ ಏನಾದರೂ ಇರುತ್ತೆ, ಅಥವಾ ಬೇರೆ ಕೆಲಸಗಳೇನಾದರೂ ಇರುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ಅವನಿಲ್ದೇ ಇರ್ಬೇಕಾದ್ರೆ ಈ ಥರ ಎಲ್ಲ ಕೆಲಸಗಳು ಮಾಡ್ಕೋತಾ ಇರ್ತೀನಿ. ಫೈನಲಿ ಮೇಲೆ ಎಲ್ಲ ಕ್ಲೀನ್ ಆಯಿತು. ಈಗ ಸ್ನಾನ ಮಾಡಿಕೊಂಡು ನಮ್ಮ ಹ್ಯಾಪಿ ದೇಶಪಾಂಡೆನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ದೇವ್ರ ಪೂಜೆ ಮಾಡಿ ಹ್ಯಾಪಿಗೆ ಊಟ ರೆಡಿ ಮಾಡಿ ನಾನು ನನ್ನ ಟೈಮ್ನ ಕಳೆದೆ. ಸೊ ನೀವೇನು ಮಾಡ್ತೀರಾ ನಿಮ್ಮ ಹಸ್ಬೆಂಡ್ಸ್ ಕೆಲ್ಸಕ್ಕೆ ಹೋದಾಗ? ನೀವು ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಸೊ ನಿಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾಗ ಅಥವಾ ನಿಮ್ಮ ಮಕ್ಕಳು ಎಲ್ಲಾದರೂ ಹೋದಾಗ ನೀವೇನು ಮಾಡ್ತೀರಾ? ನಿಮ್ಮ ಫ್ರೀ ಟೈಮ್ನ ಯಾವ ಥರ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈಗ ಫ್ರೆಶ್ ಆಗಿ ಸಿಗ್ತೀನಿ ಫ್ರೆಂಡ್ಸ್. ಐ ಆಮ್ ಸೂಪರ್ ಟಯರ್ಡ್. ಫೈನಲಿ ಸ್ನಾನ ಆಯಿತು, ಫ್ರೆಶ್ ಆದೆ. ನಮ್ಮ ಹ್ಯಾಪಿ ದೇಶಪಾಂಡೆ ಅವ್ರನ್ನ ಈಗ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಎಲ್ಲಿ ಗುಬ್ಬಚ್ಚಿ? ವಾಕಿಂಗ್ ಹೋಗೋಣ ವಾಕಿಂಗಿಗೆ ನಿಂತುಬಿಟ್ಟಿದ್ಯಾ ಕೆಳಗೆ ಹೋಗೋದಕ್ಕೆ? ಹೌದಾ, ಇವಾಗ ನಿನ್ನ ಟೈಮಾ? ನಡಿ ವಾಕಿಂಗ್ ಪ್ರಿಯ. ಆ್ಯಕ್ಚುಲಿ
ಪೆಟ್ಸ್ ಇರೋ ಪೇರೆಂಟ್ಸ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ನು. ಅವ್ರು ಸುಸುಕ್ ಹಾಕೋದೇ ಯಾವಾಗಲೂ ನೋವು. ವಾಕಿಂಗ್ ಕರ್ಕೊಂಡು ಹೋದ್ರೆ ಅವ್ರು ಕರೆಕ್ಟಾಗಿ ಮಾಡಿಬಿಟ್ರೆ ಖುಷಿ, ಮಾಡಿಲ್ಲ ಅಂತಂದರೆ ಭಾರಿ ಟೆನ್ಷನ್ನು. ಫೈನಲಿ ನಮ್ಮ ಒಂದಾಯಿತು, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹ್ಯಾಪಿಗೆ ಮೊಟ್ಟೆ ಬೇಯಿಸಕ್ಕಿಡ್ತಾ ಇದ್ದೀನಿ. ಸೊ ಇದೆಷ್ಟಕ್ಕಿದೆ ಆಫ್ ಆಗಿರುತ್ತೆ. ನನ್ನ ಮಗನೇ ಫುಲ್ ಸುಸ್ತಾ ಚೆನ್ನಾಗಿ ನೀರು ಕುಡಿ, ಜಾಸ್ತಿ ನೀರು ಕುಡಿ. ಕುಡಿಯೋದೇ ಇಲ್ಲ ನೀರು, ಕುಡಿಯೋದು ಸುಮ್ಮನೆ ಇಷ್ಟೇ ಎಷ್ಟು. ಉಚ್ಚೆ ಮಾತ್ರ ಊರು ತುಂಬ ಉಯ್ಕೊಂಡು ಹೋಗ್ತೀಯಲ್ಲ ನೀನು. ಸುಸ್ತು, ನನ್ನ ಮಗನ ಫುಲ್ಲು ಸುಸ್ತು. ಅಯ್ಯೋ ಬಂಗಾರ, ಯಾರು ಅಷ್ಟು ದೂರ ಕರ್ಕೊಂಡು ಹೋಗೋತಾರೆ ನಿನ್ನ? ಸಂಜೆಯ ಪೂಜೆಗೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾನಮ ದೀಪೇನ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಸೊ ಪೂಜೆ ಆಯಿತು. ರೆಗ್ಯುಲರಾಗಿ ನಾನು 2 ದೀಪ ಹಚ್ತೀನಿ. ಏನಾದರೂ ಹಬ್ಬಗಳು ಆ ಥರ ಏನಾದರೂ ಇದ್ದಾಗ ಆಲ್ಮೋಸ್ಟ್ ಎಲ್ಲ ದೀಪಗಳನ್ನೂ ಹಚ್ತೀನಿ. ಸೊ ನನ್ನ ಪೂಜೆ ಆಯಿತು. ಫುಲ್ ಸುಸ್ತಾಗೋಗಿದೆ. ಬೆಳಗ್ಗೆ ಆ್ಯಕ್ಚುಲಿ ಕರ್ಬೂಜ ಜ್ಯೂಸ್ ಮಾಡಿದ್ದೆ, ಪಾನಕ ಥರ ಮಾಡಿದ್ದೆ, ಬೆಲ್ಲ ಹಾಕಿ ಮಾಡಿದ್ದೆ. ಯೂಶ್ವಲಿ ನಿರಂಜನ್ಗೆ ಶೂಟ್ಗೆ ಹೋಗ್ಬೇಕಾದ್ರೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ವಿತ್ ಎನಿ ಜ್ಯೂಸ್ ಆರ್ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಮನೇಲಿ ಮಾಡ್ತಾ ಇರ್ಬೇಕು, ಚಳಿಗಾಲದಲ್ಲಿ ತಿಂತಾ ಇರ್ಬೇಕು. ಸೊ ನಾನು ಬೆಳಗ್ಗೆಗೆ ಅಂತ ಮಾಡಿಕೊಂಡಿದ್ದು ಇವಾಗ ಕುಡಿತಾ ಇದ್ದೀನಿ. ಫೈನಲಿ ಎಲ್ಲ ಕೆಲಸ ಮುಗೀತು. ಹ್ಯಾಪಿ ವಾಕಿಂಗ್ ಆಯಿತು. ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೀನಿ. ಹಾಗೆ ದೇವ್ರ ದೀಪ ಎಲ್ಲ ಹಚ್ಚಿ ಇವಾಗ ನಮ್ಮ ಜ್ಯೂಸ್ನ ಕುಡ್ಕೊಂಡು ನೆಟ್ಫ್ಲಿಕ್ಸು, ಅಮೆಝಾನ್, ಯೂಟ್ಯೂಬ್ ನೋಡಿಕೊಂಡು ಚಿಲ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.